ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಅಮಾವಾಸ್ಯೆ ಲಾಗು ಮತ್ತು ಗಣಪತಿ ಹಬ್ಬದ ಲಾಗು ಒಂದು 3-4 ದಿವಸದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಾಯ್ 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 ಮಾಡಪ್ಪ. ಹಾಯ್ ಮಾಡ, ಹಾಯ್ ಮಾಡ. ಹಾಯ್ ಯಕ್ಷಿತ್, ಹಾಯ್. ಅಯ್ಯ ಹಾಯ್ ಮಾಡಂದು ನನಗೆ ಹೊಡೆಯತ್ತಲ್ಲ. ಹಾಯ್ ಹಾಯ್ ಹಾಯ್. ಎಲ್ಲಿದ್ದಾಳ ಅಕ್ಕ? ಹೌದಪ್ಪ. ಅಕ್ಕ ಎಲ್ಲಿದ್ದಾಳ? ಅಕ್ಕ ಎಲ್ಲಿದ್ದಾಳ? ಎಲ್ಲಿದ್ದಾಳ ಅಕ್ಕ? ಬಾಯ್ ಅನ್ನು, ಬಾಯ್ ಬಾಯ್ ಮಾಡ, ಬಾಯ್. ಬೀಳ್ತಿದೆ. ಇಲ್ಲಿ ನೋಡ್ರಿ, ನೋಡ್ರಿ ಬೋಲ್ ಬುಗ್ರಿ ಆಟ ನಡೆದೈತಿ. ಯವ್ವ ನಮ್ಮಿ ಕೈಕಾಲು ಮುಖ ತೊಳ್ಕೊ, ಊಟ ಮಾಡು. ಹಾಂ, ಊಟ ಮಾಡು. ಹೋಗತ್ ಮಕ್ಕ. ಐ ಏ ಖಾರ ತಿನ್ನಿಸ್ಬೇಡ್ರಿ. ಮಮ್ಮ ತಿಂತೀಯಾ? ಯಕ್ಷು ತಿನ್ನಪ್ಪಜ್ಜಿ. ಹ್ಞೂ ಹೌದಪ್ಪ. ಏಯ್ ನಮ್ಮಿ, ಯಾಕೆ ಹೋಗಿ ಮಕ್ಕೊನಂಗಿದ್ರೆ ಮಕ್ಕೋ, ಇಲ್ಲಾಂದ್ರೆ ಟೈಮ್ ವೇಸ್ಟ್ ಮಾಡಬೇಡ ನೀನು. ನೋಡ್ರಿ, ಯಕ್ಷಿತ್ ಅವ್ರ ದೊಡ್ಡಪ್ಪನ ಜೊತೆಗೆ ಅನ್ನ ತಿನ್ನಾಗತ್ತ. ಅಯ್ಯೋ ಬ್ಯಾಡ ಅಂತೀಗ. ಐ ಕ್ಲಾಪ್ಸ್ ಹಾಕ್ತಾನ. ಅವರಪ್ಪ ಅಮ್ಮ ಅಣ್ಣ ಅವಂಗೆ ಡ್ರೆಸ್ ತರಕ್ಕೆ ಹೋಗ್ಯಾರ ಇವಂಗ, ಯಕ್ಷಿತ್ಗೆ. ಯಾಕಂದ್ರೆ ಯಕ್ಷಿತನ ಬರ್ತಡೇ ಐತಿ ಈ ತಿಂಗಳು. ಯಕ್ಷಿತನ ಬರ್ತಡೇ, ಹಾಗಾಗಿ ಬಟ್ಟೆ ತರಕ್ಕೆ ಹೋಗ್ಯಾರ. ಬಾ, ಆಕೆ ಅವನ ಜೊತೆಗೆ ಆಟ ಆಡಿ ಟೈಮ್ ಪಾಸ್ ಮಾಡ್ತಾಳೆ. ಈಗ ಒಂದು ಆಟ ಆಡಬೇಕು ಉಂಡು, ಒಂದು ಮಲಗಬೇಕು. ನಾವೇ ಏನಾಯ್ತು? ಹಾಂ, ಏನಾಯ್ತು? ಬಾ ಬಾ ಯಕ್ಷು, ಮಮ್ಮ ತಿನ್ ಬಾ. ಬಡಿಸ್ಕೊಂಡ್ರೆ ಮಾರಿಗಿರಿಗೆ ಮಂಚ ಹೋಗಿ ಕರ್ಕೊ ಹೋಗು, ಮುಕ್ಕೊಂಡ ಹೊಡಕಿ ಕರ್ಕೊ ಹೋಗು, ಅಂತ ನೋಡಕಿ ಕರ್ಕೊಂಬೋಗು. ಬಾಯ್, ಆಟ ಆಡೋದು ಸಾಕು, ಹೋಗಿ ಕರ್ಕೊಂಬೋಗು. ಬಾ ಮಮ್ಮ ತಿನ್ ಬಾ. ಬರಪ್ಪ ಕಸ್ಪಡಿ ತಗೊಂಡ. ಬಾ 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 ಯಕ್ಷಿ, ಮಮ್ಮಿ ಬಂದ್ಲು ನೋಡಿಲ್ಲ, ಮಮ್ಮಿ ಬಂದ್ಲು. ಅಮ್ಮ ಅಮ್ಮ ಬಂತು. ಎಲ್ಲದನವ? ಬಾ ಅಂದ್ರೆ ಕಸ್ಬಾರ್ ತೊಗೊಂಡು ಆಟ ಆಡ್ತೀಯನ? ಹಾಂ, ಬಾ. ಓ ಎದ್ದೇಳ, ಎದ್ದೇಳಪ್ಪ, ಎದ್ದೇಳ. ಮಮ್ಮಿ ಯಾಕೆ ಮಕ್ಕೊಂತೀಯ ಏನು ಆಟ ಆಡ್ತೀಯ? ಮತ್ತು ಆಟ ಆಡಕತ್ತೀಯಲ್ಲ, ನಾನು 4 ಗಂಟೆಗೆ ಎಬ್ಬಿಸ್ತೀನಿ. ಹ್ಞೂ ಬಾ, 5 ಗಂಟೆ ಹೊಂಟು ನೋಡಿಲಿವ.
ಎಲ್ಲಕ್ಕೆ ಅದ್ರ ಬುಡಕ್ಕೆ ಹೊಕ್ಕನೀಗ. ಇದು ನೋಡ್ರಿ, ಅವತ್ತು ಮರುದಿನ ನಾನು ಚಪಾತಿ ಮಾಡಿದ್ದೆ. ಅವತ್ತು ಫುಲ್ ಮೆಮ್ರಿ ಫುಲ್ ಆಗಿಬಿಡ್ತು. ಡಿಲೀಟ್ ಮಾಡಿ ನನಗೆ ಮತ್ತು ವಿಡಿಯೋ ಮಾಡ್ಕೊಳಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಅಷ್ಟೇ ಮಾಡ್ಕೊಂಡಿದ್ದೆ. ಇದು ಮತ್ತು ಮರುದಿನ ನಮ್ಮ ಗಣೇಶನ ಹಬ್ಬದ ದಿವಸ ಫ್ರೆಂಡ್ಸ್, ಮಕ್ಕಳೇ ಸಾಯಂಕಾಲ ವಿಡಿಯೋ ಮಾಡಿಕೊಂಡೆ. ಬೆಳಗ್ಗೆಯಿಂದ ಏನೂ ವಿಡಿಯೋ ಮಾಡಿರಲಿಲ್ಲ. ಸಾಯಂಕಾಲ ಒಂದು 5ರಿಂದ 6 ಗಂಟೆವರೆಗೂ 6 ಗಂಟೆಯಲ್ಲಿ ಟೈಮಲ್ಲಿ ಈ ವಿಡಿಯೋ ಮಾಡ್ಕೊಂಡಿದ್ದು. ಸಾಯಂಕಾಲ ಪೂಜೆ ಗೀಜೆ ಎಲ್ಲ ಮಾಡಿ, ಪೂಜೆ ಆದಮೇಲೆ ಹುಡುಗರಿಗೆ ರೆಡಿ ಮಾಡಿದೆ ಇಬ್ರಿಗೂ. ನಮ್ಮಿತ್ತಾಗ ಒಂದು ಸ್ವಲ್ಪ ತಲೆಗಿಲೆ ಬಾಚಿ ಎಲ್ಲ ರೆಡಿ ಮಾಡಿದ್ದೆ. ನೋಡ್ಬೋದು ಇದು ಗಣೇಶನ ಪೂಜೆ ಆಗಿತ್ತು. ಗಣೇಶನ ಏನು ಕುಂದರ್ಸಂಗಿಲ್ಲ, ಹಾಗಾಗಿ ಏನು ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಸಿಂಪಲ್ಲಾಗಿ ಗಣೇಶನ ಮೂರ್ತಿ ಇರುತ್ತಲ್ಲ, ಅದಕ್ಕೆ ಪೂಜೆ ಮಾಡಿ ನೈವೇದ್ಯ ಏನಾದರೂ ಮಾಡಿರ್ತೀನಿ. ಈ ಸಲ ಏನು ನೈವೇದ್ಯ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಹಸಿ ಹಾಲು, ಸಕ್ಕರೆ, ಎಡೆ ಹಿಡದೆ ಮತ್ತು ಬಾಳೆಹಣ್ಣು ಅದೆಲ್ಲ ಇಟ್ಟಿದ್ವಿ. ಈಗ ನೋಡ್ಬೋದು ನಮ್ಮಿತ್ತಾಗ ಒಂದು ಸ್ವಲ್ಪ ಕಾಜಲು ಮತ್ತು ಐಲೈನರ್ ಹಚ್ಚಿ ಹೇರ್ ಸ್ಟೈಲ್ ಮಾಡಿದ್ದೆ ಸಿಂಪಲ್ಲಾಗಿ. ಚೆನ್ನಾಗಿ ಕಾಣಿಸಾಕತ್ತಿದ್ಲು, ನೋಡ್ಬೋದು. ಚಂದ ಕಾಣಕತ್ತಿತ್ತು ಕಣ್ಣು. ಐಲೈನರು ಮತ್ತು ಕಾಜಲ್ ಹಚ್ಚಿದ ಮೇಲೆ ಅಷ್ಟೇ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೇ ನಮ್ಮ ಮನೆ ಹತ್ತಿರ, ಅಂದರೆ ನಮ್ಮ ಏರಿಯಾದ ಪಕ್ಕದ ಏರಿಯಾದಲ್ಲೇ ನಮ್ಮ ತಂಗಿಯರ ಮನೆ ಹತ್ತಿರ ಗಣೇಶನ ಗುಡಿ ಐತಿ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಉಷ್ಟ್ರು. ಮತ್ತು ಹೊಳ್ಳಿ ಕಂಟಿನ್ಯೂ ಲಾಗ್ ಮಾಡಲಿಲ್ಲ. ಇದು ಸಂಡೇ ಲಾಗು. ಶುಕ್ರವಾರ, ಆಮೇಲೆ ಶನಿವಾರ, ಐತಾರ 3 ದಿವಸದ್ದು ಸ್ವಲ್ಪ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಡೇ ನೋಡ್ಬೋದು, ಅಮಾವಾಸ್ಯೆಗಿನ ಶ್ರಾವಣ ಮಾಸ ಮುಗೀತು. ಶ್ರಾವಣ ಮಾಸ ಮುಗಿದ ಮೇಲೆ ಗಣೇಶನ ಹಬ್ಬನೂ ಬಂದೇ ಬಿಡ್ತಲ್ಲ, ಹಾಗಾಗಿ ನಾನ್ ವೆಜ್ ಮಾಡಿರಲಿಲ್ಲ. ಗಣೇಶನ ಹಬ್ಬ ಆದಮೇಲೆ ಸಂಡೇ ಇತ್ತಲ್ಲ, ಮತ್ತು ಚಿಕನ್ ಸಾಂಬಾರು ಮಾಡಿದರು. ಇಲ್ಲಿ ನೋಡ್ಬೋದು ನಾನು ರಾಗಿ ಮುದ್ದೆ ಮಾಡ್ಬೇಕಂಥೇಳಿ ಮುದ್ದೆ ಹಿಟ್ಟಿಗೆ ಇಟ್ಟಿದ್ದೀನಿ. ಆಮೇಲೆ ಚಪಾತಿ ಮಾಡಂದರು. ಚಿಕನ್ನು ಹೀಟು, ಚಪಾತಿನೂ ಹೀಟು ಬೇಡ ಅಂತ ಹೇಳಿಬಿಟ್ಟು ನಾನು ಮುದ್ದೆ ಮಾಡಿದ್ದೆ. ಚಪಾತಿ ಏನು ಪಲ್ಯ ಜೊತೆಗೆ ಮಾಡ್ತೀವಿ. ಮತ್ತು ಮರುದಿನ ಮಾಡಿದ್ರಾಯ್ತು ಚಪಾತಿ ಅಂಥೇಳಿ ಕೂತ್ಕೊಂಡಿದ್ದೆ. ಒಂದು 10 ನಿಮಿಷ ಅದು ನೀರಲ್ಲಿ ಬೇಯ್ತು ಅಂದರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಅದೇನೋ ಹಳೆ ಸಾಂಗು ಹಿಂದಿದು, ಅದು ಹಾಡು ಕೇಳಿದರೆ ಅಳು ಬರುತ್ತಂತೆ. ಅದಕ್ಕೆ ಏನೋ ಎಲ್ಲ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಬೇಜಾರು ಮಾಡಿಕೊಂಡು ಕೂತ್ಕೊಂಡಿದ್ರು ನಮ್ಮ ಮನೆಯವರು ಆ ಸಾಂಗ್ ಕೇಳ್ಕೊಂತ. ನಮ್ಮ ಅಪ್ಪಲೆಲ್ಲ ತಂದಿಟ್ಟಾರ ಊಟಕ್ಕೆ. ನಮ್ಮ ಅಪ್ಪ ತೆಗೆದಿಟ್ಟಾರ, ನಮ್ಮ ನವ್ವ ಕಾಲು ಕೂತಾರ ನೋಡ್ರಿ. ಇಲ್ಲಿ ನಮ್ಮವ್ವ ಕೈ ತಗೊಂಡು ಮುದ್ದೆ ಎತ್ತಿಡ್ಲ. ಇದು ರಾಗಿ ತಿರುವಿ ಅಲ್ಲ, ಅನ್ನಕ್ಕೆ ಬರುತ್ತಲ್ಲ ಇದು. ಮುದ್ದೆ ತಾಟು ನೀ ತುಂಬಿಸ್ಕೋಬರ್ತೇ ನಾನು ಸರಿಯಾಗಿ ತುಂಬಿಸ್ಕೋಬಾ. ಎಲ್ಲ ಎತ್ತಿಟ್ವಿ. ಇವಾಗ ಊಟ ಮಾಡೋದಷ್ಟ ಮಾಡು. ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮಪ್ಪ ಲಿಂಬೆಹಣ್ಣು ಹಿಂಡ ಕುಂತಾರ. ನನಗೆ ಬರಲೇ ಇಲ್ಲ, ಕೈಲೇ ಹಿಂಡಿದ್ರೆಲ್ಲ ಹೋಗ್ತೈತ್ರಿ. ನೀವು ಹಿಂಡ್ಬಿಡುಮ್ಮ. ಬೀಜ ಅದ್ರೊಳಗೆ ಬೀಳ್ತಾವ. ಬೀಜ ಇದ್ರಾಗ ಹಿಂಡು, ಕೈಲಿ ಬೀಜ ಅದ್ರಾಗ ಉಳ್ಕೊಂತವೆ, ರಸ ಉಳ್ಕೊಂತೈತೆ ಅದ್ರೊಳಗೆ. ನೋಡ್ರಿ ಎಣ್ಣೆ ನೋಡ್ರಿ ಮ್ಯಾಗ ತೆಳಾಕೊಂಬಂದವು. ಇವಾಗ ದೊಡ್ಡ ಇವಾಗಿಂತ ನೋಡ್ರಿ ಅರ್ಧಂಬರ್ಧ. ಎರಡೈತೆ ಅದು ನಾನು ಒಂದು ಬಟಲ್ದಾಗ ಹಾಕ್ಕೊಳ್ಳೇನ. ಯಾರಿಗೆ? ಇದ್ರಾಗ ಹಾಕು, ಮತ್ತೆ ಯಾಕೆ ಬಾಟ್ಲು.
ನಮ್ಮ ನವ್ಯಂಗ ಬರೀ ಮೆತ್ತಂದು ಪಿಸ್ಬೇಕು, ಅದಕ್ಕೆ ನಮ್ಮ ಅಪ್ಪನ ಹಾಕ್ತಾರೆ. ಅಷ್ಟು ಚಿಕ್ಕದ ನಾವ್ಯಾಗ ಅಲ್ಲೈತೆ, ಅದು ಆ ಕಡೆ ಐತಿ ನೋಡಿ. ಹಾಂ, ಇದು ನಮ್ಮಿದೆ, ಇದು ಅಲ್ಲಿ ಬಿಡು. ಮಾ ತಿಂದು ನೋಡಿ ಹೆಂಗೈತಿ. ಹೇಳೋ ತಿಂದ್ಬಿಟ್ಟು ಹೆಂಗೈತಿ. ಫ್ಲಾಶ ಸ್ವಲ್ಪ ಸಕ್ಕತ್ತಾಗೈತಿ. ಓಕೆ ಫ್ರೆಂಡ್ಸ್, ನಾವೆಲ್ಲರೂ ಊಟ ಮಾಡಿ ಸಿಗ್ತೀವಿ. ಇದಾಗಿತ್ತು ನಮ್ಮ ಸಂಡೇ ಸ್ಪೆಷಲ್ ನಾನ್ ವೆಜ್ ಊಟ ಫ್ರೆಂಡ್ಸ್. ಆವಾಗಲೇ ಹೇಳಿದ್ನಲ್ಲ ನಮ್ಮ ಮನೆಯವ್ರು ಬೇಜಾರಾಗಿದ್ದರು ಅಂತ ಹೇಳಿಬಿಟ್ಟು. ಅದು ಚಿಟ್ಟಿ ಆಯಿ ಹೇ ಚಿಟ್ಟಿ ಆಯಿ ಅಂತ ಹೇಳ್ಬಿಟ್ಟು ಹಳೆ ಸಾಂಗ್ ಅಂತ ಅದೇನ ಹಿಂದಿ ಸಾಂಗು. ಅವರು ಎಲ್ಲ ಹಿಂದಿ ಪಿಕ್ಚರು ಹಿಂದಿ ಸಾಂಗ್ ಎಲ್ಲ ನೋಡೋ ರೂಢಿ ಐತಿ, ಅವ್ರಿಗೆ ಅರ್ಥನೂ ಆಗುತ್ತೆ, ಭಾಷೆನೂ ಬರುತ್ತೆ. ಬಟ್ ನಾವೆಲ್ಲ ಹಳ್ಳಿಯಾಗ ಬೆಳೆದವರು, ನಮ್ಗೆ ಕನ್ನಡ ಪಿಕ್ಚರ್ ಒಂದು ಬಿಟ್ಟರೆ, ಕನ್ನಡ ಸಾಂಗ್ ಒಂದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಅವ್ರಿಗೆ ಏನಪ್ಪ ಅಂದರೆ ಅಣ್ಣ ತಮ್ಮನ ಸಾಂಗ್ ಅಂತದು. ನಮ್ಮ ಮನೆಯವರು ತುಂಬ ಎಷ್ಟು ಇಲ್ಲಿ ಬೆಂಗ್ಳೂರಿಗೆ ಬಂದು ದುಡಿಯೋಕೆ ನಿಂತಾಗಿನ ಸುಟ್ಟು ದುಡ್ದಿರೋ ದುಡ್ಡು ಎಲ್ಲ ಊರಿಗೆ ಕೊಟ್ಟು ಕಳಿಸ್ತಾಯಿದ್ರು. ಊರಲ್ಲಿ ಅವ್ರ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತುಂಬ ದುಡ್ಡು ಕಳಿಸ್ತಾನೇ ಇರ್ತಿದ್ರು, ಯಾವಾಗಲೂ ತೊಗೊಂಡೋಗಿ ಕೊಡ್ತಿದ್ರು, ಚೆನ್ನಾಗಿರಲಿ ನಮ್ಮ ತಮ್ಮ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು. ಬಟ್ ಅವರೆಲ್ಲ ಏನು ಮಾಡಿದ್ರಂದರೆ ಇವ್ರನ್ನ ಮಿಸ್ಯೂಸ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಇವ್ರಿಗೆ ಏನೂ ಇಲ್ದಂಗೆ ಮಾಡಿ ಹೋದರು. ಅದೇ ಬೇಜಾರಿಂದ ಅವರು ಹತ್ಕೊಂತ ಕುಂತಿದ್ರು ಅವತ್ತು. ಇಷ್ಟೇ ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.